ಈ ಶರಿಯತ್ನ ನಿಯಮಗಳು ಏನಿದೆ, ಈ ನಿಯಮಗಳು ಪೂರ್ಣ ಪ್ರಮಾಣವಾಗಿ ಪುರುಷ ಪ್ರಧಾನ ನಿಯಮಗಳು ಅಂತ. ಇದು ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಮಾಡುವಂಥದ್ದು, ಬುರ್ಕಾವನ್ನು ಕಂಪಲ್ಸರಿ ಮಾಡುವಂಥದ್ದು, ಉಗ್ರ ಬಣ್ಣವನ್ನು ಹಚ್ಚಿದ್ರೆ ಬೆರಳನ್ನು ಕತ್ತರಿಸುವಂಥದ್ದು, ವ್ಯಭಿಚಾರ ಮಾಡಿದ್ರೆ ಕಲ್ಲೊಡೆದು ಕೊಲ್ಲುವಂಥದ್ದು, ಮಹಿಳೆಯರು ಹೊರಗೆ ಬರಬೇಕು ಅಂತ ಹೇಳಿದ್ರೆ ಯಾರಾದ್ರೊಬ್ಬ ಪುರುಷ ಜೊತೆಗಿರಬೇಕು ಅಂತ ಹೇಳೋದನ್ನು ಈ ಶರಿಯಾ ಕಾನೂನು ಹೇಳ್ತದೆ ಅಂತ ಸುದ್ದಿ ಇದೆ. ನಿಜಾನಾ? ನೋಡಿ, ಇಸ್ಲಾಮಿನಲ್ಲಿ ಪುರುಷ ಮತ್ತು ಮಹಿಳೆಗೆ ಬೇರೆ ಬೇರೆ ಯಾವ ಕಾನೂನುಗಳು ಇಲ್ಲ. ಬಹಳ ಮೂಲಭೂತವಾದ ವಿಷಯ ಅದು. ಪವಿತ್ರ ಕುರ್ಆನ್ನಲ್ಲಿ ಪುರುಷ ಮತ್ತು ಮಹಿಳೆಯ ಬಗ್ಗೆ ನೀವು ಪರಸ್ಪರ ಕಾದಾಡುವ ಎರಡು ವರ್ಗಗಳು ಅಂತ ಕಲಿಸಿಕೊಡಲಾಗಿಲ್ಲ. ನೀವು ಒಂದೇ ಜೋಡಿಗಳು ಅಂತ ಹೇಳಲಾಗಿದೆ. ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸುವಂತಹ ಎರಡು ವರ್ಗಗಳಲ್ಲ, ಶತ್ರುಗಳಲ್ಲ ಪುರುಷ ಮತ್ತು ಮಹಿಳೆ ಅಂದರೆ. ಪುರುಷ ಮತ್ತು ಮಹಿಳೆ ಅಂದರೆ ಜೋಡಿಗಳು ಅಂತ ಕುರಾನ್ನಲ್ಲಿ ಹೇಳಲಾಗಿದೆ. ಪವಿತ್ರ ಕುರಾನ್ನ ಬಹಳಷ್ಟು ಕಡೆಗಳಲ್ಲಿ ಪುರುಷರಿರಲಿ ಮಹಿಳೆಯರಿರಲಿ ನಿಮ್ಮ ಸತ್ಕರ್ಮಕ್ಕೆ ದೇವನು ಪ್ರತಿಫಲವನ್ನು ಕೊಡುತ್ತಾನೆ. ಕುರಾನ್ನ ಸೂಕ್ತ ಇದು. ಪುರುಷರಿರಲಿ ಮಹಿಳೆಯರಿರಲಿ ನೀವು ಒಳಿತು ಮಾಡಿದರೆ ದೇವನು ನಿಮಗೆ ಉತ್ತಮವಾದ ಜೀವನಾಧಾರವನ್ನು ಕೊಡುತ್ತಾನೆ. ಕುರಾನ್ನ ಸೂಕ್ತ. ಪುರುಷರಿರಲಿ ಮಹಿಳೆಯರಿರಲಿ ನೀವು ಒಳಿತು ಮಾಡಿದರೆ ದೇವನು ನಿಮ್ಮ ಕರ್ಮವನ್ನು ನಿಷ್ಫಲಗೊಳಿಸುವುದಿಲ್ಲ. ಕುರಾನ್ನ ಸೂಕ್ತ. ಇಡೀ ಕುರ್ಆನನ್ನು ನೀವು ಅಧ್ಯಯನ ನಡೆಸಿ, ಪ್ರವಾದಿಯವರ ಇಡೀ ಸಂದೇಶಗಳನ್ನು ನೀವು ಅಧ್ಯಯನ ನಡೆಸಿ, ಇಸ್ಲಾಮಿನ ಶರೀಯತ್ತಿನಲ್ಲಿ ಇಸ್ಲಾಮಿನ ನಿಯಮದಲ್ಲಿ ಪುರುಷರು ಬೇಳೆ ಮಹಿಳೆಯರು ಬೇಳೆ ಎಂಬ ಸಿದ್ಧಾಂತವೇ ಇಲ್ಲ. ಮತ್ತು ಮಹಿಳೆಯರಿಗೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಗೌರವ ಕೊಟ್ಟ ಧರ್ಮ ಇಸ್ಲಾಂ. ಅವಳಿಗೆ ಅತಿ ಹೆಚ್ಚು ಸ್ವಾತಂತ್ರ್ಯ ಕೊಟ್ಟ, ಅತಿ ಹೆಚ್ಚು ಗೌರವ ಕೊಟ್ಟಂತಹ ಧರ್ಮವಾಗಿದೆ ಇಸ್ಲಾಂ. ನೋಡಿ, ಮಹಿಳೆಯರ ಜೊತೆ ಹೊರಗೆ ಹೋಗಬೇಕಾದ್ರೆ ಯಾರಾದರೂ ಇರಬೇಕು ಅಂತ ನೀವು ಕೇಳ್ತಾ ಇದ್ದೀರಿ ಅಲ್ವಾ? ಒಂದು ಕಾಲ ಇತ್ತು, ಗುಡ್ಡಗಾಡುಗಳ ಕಾಲ ಅದು. ಪ್ರವಾದಿಯವರ ಕಾಲ ಅಂದರೆ ಜನವಾಸ ಇಲ್ಲದ, ವಿಮಾನ ಇಲ್ಲದ, ಒಂಟೆಗಳಲ್ಲಿ ಗುಡ್ಡಗಾಡುಗಳಲ್ಲಿ ಪ್ರಯಾಣ ಬೆಳೆಸುತ್ತಿದ್ದಂತಹ ಸಂದರ್ಭ ಅದು. ಅಂದು ಒಬ್ಬ ಮಹಿಳೆ ಏಕಾಂಗಿಯಾಗಿ ಪ್ರಯಾಣ ಮಾಡುವಾಗ ಅವಳಿಗೆ ವಿವಿಧ ರೀತಿಯ ಆಪತ್ತುಗಳು ಬರುವ ಸಾಧ್ಯತೆಗಳಿತ್ತು. ಆದ್ದರಿಂದ ಆ ಸಂದರ್ಭದಲ್ಲಿ ಅವಳ ರಕ್ಷಣೆಗಾಗಿ ಅವಳ ಜೊತೆ ಪುರುಷ ಇರಬೇಕು, ಅವಳ ತಂದೆ ಅಥವಾ ಅವಳ ಬ್ರದರ್ಸ್ ಅಥವಾ ಮಹಿಳೆಯರಿರಬೇಕು. ಅದು ಅವತ್ತಲ್ಲ, ಇವತ್ತು ಕೂಡ. ಇವತ್ತು ಯಾವುದಾದ್ರೂ ಒಂದು ಪ್ರದೇಶಕ್ಕೆ ನನ್ನ ಮಗಳನ್ನು ಒಬ್ಬಳಾಗಿ ನಾನು ಕಳಿಸಿದಿಲ್ಲಲ್ಲ, ನನ್ನ ಪತ್ನಿಯನ್ನು ನಾನು ಒಬ್ಬಳೇ ಹೋಗಿ ಬಾಕಂತ ಕಳಿಸೋದಿಲ್ಲ. ಅಂದರೆ ಆ ಹೋಗಿ ಬರುವ ಜಾಗ ಅಷ್ಟು ಸೇಫ್ ಅಲ್ಲ ಅಂತ ಇದ್ದರೆ ನಾನು ಯಾರ ಜೊತೆಗಾದ್ರೂ ಕಳಿಸ್ತೇನೆ. ಇದು ಒಂದು ಕಾಮನ್ ನಿಯಮ ಅಲ್ವ? ಇದು ಮನುಷ್ಯ ಸಹಜ ಅಲ್ವ? ಇದು